ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಕುಜ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿ ಪ್ರವೇಶ ಆಗ್ತಾ ಇದೆ. ಇದು 26ನೇ ತಾರೀಕು ಆಗಸ್ಟ್ ಪ್ರವೇಶ ಆದರೆ ಅಕ್ಟೋಬರ್ 20ನೇ ತಾರೀಕು ಗಂಟನೂ ಕೂಡ ಕುಜ ಮ್ಯಾಕ್ಸಿಮಮ್ 1.25 ತಿಂಗಳು ಮಿಥುನ ರಾಶಿನಲ್ಲಿರ್ತಕ್ಕಂಥದ್ದು. ಸೊ ಯಾರಿಗೆ ಕುಜ ದಶ ಭುಕ್ತಿ ಅಂತರ್ಭುಕ್ತಿ ನಡೆಯುತ್ತೋ ನಾನು ಹೇಳ್ತಕ್ಕಂಥದ್ದೊಂದು 20% ಫಲ ಗೋಚಾರ ಫಲ ನಿಮ್ಗೆ ಅಪ್ಲೈ ಆಗುತ್ತೆ. ಉಳಿದಿದ್ದು ನಿಮ್ಮ ಜಾತಕ. ಯಾಕೆಂದರೆ 70 to 80% ನಿಮ್ಮ ಜಾತಕದಲ್ಲಿ ಯಾವ್ಯಾವ ಕಾಂಬಿನೇಷನ್ ನಡೀತಾ ಇರುತ್ತೆ ಆ ಫಲನೇ ಬರ್ತಕ್ಕಂಥದ್ದು. ಇದು ಅದಕ್ಕೆ ಆ್ಯಡ್ ಆನ್ ಆಗುತ್ತೆ. ಗುಡ್ ಇದ್ದರೆ ಗುಡ್ ಆ್ಯಡ್ ಆಗುತ್ತೆ, ಬ್ಯಾಡ್ ಇದ್ದರೆ ಬ್ಯಾಡ್ ಆ್ಯಡ್ ಆಗುತ್ತೆ. ಕೆಲವೊಂದು ಜಾತಕದಲ್ಲಿ ಫಲಗಳಿಲ್ಲ ಅಂದರೆ ಗೋಚಾರ ಬಂದು ನಿಮಗೆ ಕೆಲವೊಂದನ್ನು ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಎಲ್ಲರಿಗೂ ಕುಜ ಅಂದಿದ ತಕ್ಷಣ ನೆನಪು ಬರೋದು ಕುಜದೋಷ, ಮಂಗಳ ದೋಷ, ಅಂಗಾರಕ ದೋಷ ಎಲ್ಲನೂ ಒಂದೇ ಕರೀತಾರೆ. ಸೊ ಯಾರು ನಂಗೆ ಕುಜದೋಷ ಇದೆ ನೆಗೆಟಿವ್ ಆಗಿಬಿಡುತ್ತಾ ಅನ್ನೋ ಪೂಜೆ ಮಾಡ್ಸೋಕ್ಕೆ ಯಾರು ಒಳಗಾಗ್ತೀರಾ ಕೆಟ್ಟದ್ದಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆ ಮೂಮೆಂಟು ಅಥವಾ ಆ ಸಿಚುವೇಶನಿಗೆ ತಕ್ಕಂತೆ ದೇವರೇ ಕೆಟ್ಟದ್ದು ಮಾಡೋದು, ಬೇರೆಯವರಲ್ಲ. ಯಾರೋ ರಾಕ್ಷಸ ಬಂದು ಕೆಟ್ಟದ್ದು ಮಾಡಲ್ಲ, ದೇವರೇ ಮಾಡೋದು. ದೇವರು ಒಳ್ಳೆಯವನಲ್ವ ಸರ್? ದೇವರು ಒಳ್ಳೆಯವನೇ. ನಿಮ್ಮ ನೆಗೆಟಿವಿಟಿ, ಭಯ ಅಂತಕ್ಕಂಥದ್ದು ಕೆಟ್ಟದರ ಒಂದು ಮುನ್ಸೂಚನೆ. ಒಬ್ಬ ವ್ಯಕ್ತಿಗೆ ಒಳ್ಳೆಯದಾಗಬೇಕು ಅಂದರೆ ಭಯ ಬಿಡಬೇಕಂತೆ. ಯಾರಲ್ಲಿ ಭಯ ಜಾಸ್ತಿ ನಿಮಗೆ ಡಿಪ್ರೆಷನ್ ಜಾಸ್ತಿ, ಕಷ್ಟಗಳು ಜಾಸ್ತಿ. ಅಂದರೆ ತಾನಾಗೆ ಗುಂಡಿ ತಗೊಂಡು ಬೀಳೋದು ಜಾಸ್ತಿ ಅಂತ ಹೇಳ್ತಾರೆ ಭಯ ಇದ್ದರೆ. ಇದನ್ನು ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಆದಷ್ಟು ಆ ನೆಗೆಟಿವ್ ಕಡೆ ಹೋಗ್ತಕ್ಕಂಥದ್ದು, ಸುಳ್ಳಿರೋದನ್ನು ನಂಬ್ತಕ್ಕಂಥದ್ದು ಯಾರು ಮಾಡ್ತಾರೆ, ಕಷ್ಟ ತಪ್ಪಿದ್ದಲ್ಲ, ಬರೆದಿಟ್ಕೊಬಿಡಿ. ಯಾರು ಜಾತಕ ಕೆಟ್ಟಿದ್ರು ದೇವರಿದ್ದಾನೆ ಅಂತ ಸ್ಟ್ರಾಂಗ್ ಆಗಿರ್ತಾರೆ, ಭಗವಂತ ಮಿತಿ ಮೀರಿ ಒಳ್ಳೇದು ಮಾಡ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ. ಆದರೆ ಸ್ವಲ್ಪ ಅಲ್ಲಿ ಗುಡ್ ಟೈಮ್ ಅಂತ ಬಂದಾಗ ಇನ್ನೂ ಚೆನ್ನಾಗಾಗತ್ತೆ ಅಷ್ಟೇ. ಪಾಸಿಟಿವ್ ಆಗಿದ್ದರೆ, ಭಯ ಬಿಟ್ಟವ್ರಿಗೆ, ಭಯ ಬಿಟ್ಟರೆ ಒಳ್ಳೇದಾಗ್ತಕ್ಕಂಥದ್ದು ಅಂತಲೇ ಹೇಳಿರೋದು. ಕುಜದೋಷ ಯಾರಿಗೂ ಇರಲ್ಲ. ಕುಜದೋಷದವ್ರನ್ನೇ ಕಟ್ಟಬೇಕು ಅಂತ ಹೇಳ್ತಾರೆ. ಕೋಪನೇ ಕಟ್ಟಿದರೆ ಅದನ್ನು ಡಿಟ್ಯಾಚ್ಮೆಂಟು. ಈಗ ಕುಜ ಅಂದ್ರೇನು? ಕೋಪಕಾರಕ ಗ್ರಹ, ವಾರ್, ಕಾರಕ ಫಾರ್ ವಾರ್. ಅವ್ರಿಗೂ ದೋಷ ಇರುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ, ಅಂಥವ್ರನ್ನೇ ಕಟ್ಟಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ. ವಾರ್ ಟು ವಾರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಫಸ್ಟ್ ಆಫ್ ಆಲ್ ಆ ಕಾನ್ಸೆಪ್ಟ್ ಇಲ್ಲ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಓಕೆ, ಮದುವೆಗೆ ನೋಡ್ತಾರೆ, ಸಾಲ ಉಳಿ ಅಂತ ನೋಡ್ತಾರೆ. ಈ ಸಾಲ ಉಳಿಯನ್ನು ನೋಡೋ ಕಾನ್ಸೆಪ್ಟು ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ಅದು ವೇಸ್ಟೇ. ಯಾಕೆ ಅಂದರೆ ಇಬ್ಬರದು ನೋಡಿ ಸಾಲ ಉಳ್ಳಿ ಮಾಡ್ತಾರೆ, ಓಕೆ. ಬಟ್ ಎಷ್ಟೋ ಜನರ ಜೀವನ ಚೆನ್ನಾಗೇ ಇಲ್ಲ ಸಾಲ ಉಳ್ಳಿ ಮಾಡೋದವ್ರದ್ದು. ಬರ್ತಕ್ಕಂಥ ಜಾತಕ ಮದುವೆ ಲೈಫಿಗೆ ಚೆನ್ನಾಗಿದೆಯಾ ಇಲ್ವಾ ಇಷ್ಟೇ ಮ್ಯಾಟ್ರು. ನಮಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಮೀಡಿಯಮ್ ಆಗಿರುತ್ತಾ ಇಷ್ಟೇ ಮ್ಯಾಟ್ರು. ನಮ್ಮ ಜಾತಕ ಹಾಕ್ಕೊಂಡು ಅದಕ್ಕೆ ಟ್ಯಾಲಿ ಮಾಡಿಕೊಂಡು ಮ್ಯಾಚ್ ಆಗಿಬಿಡುತ್ತಾ. ನಮ್ಮ ಜಾತಕಗಳು ಕೆಟ್ಟು ನಿಂತಿದ್ರೆ ಬರೋರ್ದು ಎಷ್ಟೇ ಚೆನ್ನಾಗಿರಲಿ ಕೆಟ್ಟೇ ನಿಲ್ಲೋದು ಮೈಂಡಲ್ಲಿರಲಿ ಪ್ರತಿಯೊಬ್ಬರಿಗೂ ಕೂಡ. ಮ್ಯಾಚಿಂಗ್ ಅಂತ ಬೀಳ್ಬೇಡಿ ಯಾವತ್ತು. ಈ ಜಾತಕ ಒಳ್ಳೆಯದಾಗ ಕೆಟ್ಟದ್ದ ಮದುವೆ ಲೈಫ್ಗೆ. ಸೊ ಈ ಥರ ನೋಡಿದಾಗ ಎಲ್ಲೋ ಒಂದು ಕಡೆ ಅದು ಮದುವೆ ಜೀವನಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಸಾಲ ಉಳ್ಳಿ ನೋಡ್ತೀವಿ ಗಣಕೂಟ ತೋರಿಸ್ಬಿಟ್ಟು ಅಂದರೂ ದೇವ್ರು ಬಿಟ್ಟಿಲ್ಲ. ಅದಕ್ಕೆ ಡಿವೋರ್ಸ್ ಕೇಸು. ಭಗವಂತ ಅಷ್ಟೆಲ್ಲ ತೋರಿಸ್ತಾನೆ ಕೋರ್ಟ್ ಕೇಸಲ್ಲಿ. ನೀವು ಸಾಲ ಉಳ್ಳಿ ನೋಡ್ಕೊಂಡು ಕೂತಿದ್ದೀರಾ, ಗಣಕೂಟ ಚೆಕ್ ಮಾಡಿಸ್ತೀರಾ, ಹೆಸರು ಬಲ ಚೆಕ್ ಮಾಡಿಸ್ತೀರಾ, ಡಿವೋರ್ಸ್ ಕೇಸ್ ನಿಂತಿಲ್ಲ, ಒಡೆದಾಟ ನಿಂತಿಲ್ಲ, ಕೊಲೆ ನಿಂತಿಲ್ಲ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಜನ ಏನು ಮಾಡ್ತಾರೆ, ಅದನ್ನೇ ನೋಡೋದು. ಇನ್ನು ಅಲ್ಲಿ ಜನರಿಗೆ ಇನ್ನೂ ಎಷ್ಟು ಕೆಟ್ಟದ್ದಾಗ್ಬೋದು ಲೆಕ್ಕಾಚಾರ ಹಾಕಿ. ಗೊತ್ತು ಸುಳ್ಳು ಅಂತ ಇಡೀ ಪ್ರಪಂಚನೇ ಹೇಳ್ತಾ ಇದೆ, ಆದರೂ ನಾವು ನಂಬ್ತೀವಿ ಅಂದರೆ ಗುಂಡಿಗೆ ಬೀಳೋ ಕಾರ್ಯಕ್ರಮ ಅವ್ರಿಗೆಲ್ಲ ಇದೆ ಅಂತ ಅಷ್ಟೇ. ಓಕೆ, ಇರಲಿ. ಸೊ ಇವಾಗ 12 ಲಗ್ನನ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಬಹಳ ಹಿನ್ನಡೆ ಟೈಮು, ಕಾನ್ಸಂಟ್ರೇಷನ್ ತಪ್ಪತಕ್ಕಂಥ ಟೈಮು, ಕಮ್ಯುನಿಕೇಷನ್ ಸಮಸ್ಯೆಗಳಾಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಟೆನ್ಷನ್ನು, ಡಿಪ್ರೆಷನ್ನು, ಸ್ವಲ್ಪ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಕುಜನಿಂದ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟು ಲಾಭ ಇಲ್ಲ, ಇನ್ಕಮ್ ಇಲ್ಲ, ಎಷ್ಟೇ ಎಫರ್ಟ್ ಹಾಕಿದರೂ ನಷ್ಟ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ವಿಪರೀತ ಸಮಸ್ಯೆ,
ಒಬ್ರಿಗೊಬ್ಬರು ನಿಂದನೆ ಮಾಡಿಕೊಂಡು ಹೊಡೆದಾಡೋದು ಅಥವಾ ಮಾತಿನಿಂದ ಚುಚ್ಚಿ ಅವಮಾನಕ್ಕೊಳಗಾಗಿ ಬಿಟ್ಟೋಗೋದು, ಏನು ಬೇಕಾದ್ರೂ ಆಗ್ಬೋದು. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಸಮಸ್ಯೆಗಳು ತೋರಿಸ್ತಾ ಇದೆ, ಮಾತುಕತೆಯಲ್ಲೇ ಕಿತ್ತೋಗುತ್ತೆ, ಇಲ್ಲ ಏನೋ ಒಂದು ಫ್ಯಾಮಿಲಿ ಬಗ್ಗೆ ಅದು ಇದು ಮಾತುಕತೆ ಬಂದು ಅದು ಕಟ್ಟಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಆರೋಗ್ಯ ನಾರ್ಮಲ್ ಆಗಿದೆ, ಸ್ವಲ್ಪ ಡಿಪ್ರೆಷನ್ ಹೆಚ್ಚಾಗಿದೆ. ಮೇಷಲಗ್ನದವರು ಸಮಾಧಾನವಾಗಿರಿ. ನೆಕ್ಸ್ಟ್ ಹಾಗೆ ವೃಷಭ ಲಗ್ನದವ್ರಿಗೆ ಹೇಗಿದೆ? ವೃಷಭ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅಲ್ಲೂ ಕೂಡ ಸಾಧಾರಣ, ಬಟ್ ಸ್ವಲ್ಪ ಪ್ರೆಷರ್ ಇರುತ್ತೆ ಸಣ್ಣ ಪುಟ್ಟ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ಬರುತ್ತೆ, ಬಟ್ ಅದು ನಿಲ್ಲದಿಲ್ಲ, ಇನ್ವೆಸ್ಟ್ಮೆಂಟು ಖರ್ಚು ಜಾಸ್ತಿ ಆಗುತ್ತೆ. ಮದುವೆ ಜೀವನದಲ್ಲಿ ಸ್ವಲ್ಪ ಖುಷಿಯಾದ ವಾತಾವರಣ, ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಹಾಗೆ ಹೊಸ ವಧುವರನ್ನು ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್. ಸಣ್ಣ ಪುಟ್ಟ ಟೆಕ್ನಿಕಲ್ ಎರರ್ ಇರುತ್ತೆ, ಮನಸ್ಸು ಮಾಡಿದರೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಹಾಗೆ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಸಕ್ಸಸ್ ಆಗಬೇಕು ಅಂದರೆ ಸೆಲ್ಫ್ ಎಫರ್ಟ್ ಜಾಸ್ತಿ ಆಗಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ಸೆಲ್ಫ್ ಎಫರ್ಟ್ ಹಾಕಿದರೆ ಸಕ್ಸಸ್ ಆಗ್ತೀರಾ, ಇಲ್ಲಾಂದರೆ ಫೇಲ್ಯೂರ್. ಇಲ್ಲಿ ಹೆಂಗೆ ಅಂದರೆ ಪ್ರಯತ್ನ ಮಾಡಿದವನಿಗೆ ಒಂದು ಫಲ ಅಂತ ರೂಲ್ಸ್ ಇದೆ, ಪ್ರತಿಯೊಬ್ಬರಿಗೂ ಗೊತ್ತು. ಈ ಪ್ರಯತ್ನ ಅಂತಕ್ಕಂಥದ್ದು ಕೆಲವೊಬ್ರು ಸ್ವಲ್ಪ ಆಗ್ತಾರೆ, ಜಾಸ್ತಿ ಬಂದ್ಬಿಡುತ್ತೆ, ಅದೃಷ್ಟ. ಇಲ್ಲೇ ಹೆಂಗೆ ಅಂದರೆ ಅದೃಷ್ಟ ಇದೆ, ಜಾಸ್ತಿ ಎಫರ್ಟ್ ಹಾಕಬೇಕು, ಆ ಅದೃಷ್ಟ ಕ್ಯಾಚ್ ಆಗುತ್ತೆ. ದಟ್ ಈಸ್ ಸೀಕ್ರೆಟ್. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಫೋಕಸ್ ಕಳ್ಕೊತೀರಾ, ಫೋಕಸ್ ಮಾಡಿಕೊಂಡ್ರೆ ಎಕ್ಸಲೆಂಟ್. ಜಾಬಲ್ಲಿರ್ತಕ್ಕಂಥವ್ರು ಕಿರಿಕಿರಿ, ಯಾರಾದರೂ ಏನಾದರೂ ನಿಮಗೆ ಬುದ್ಧಿವಾದ ಹೇಳಿದರೆ, ಕೆಲಸ ಕೊಟ್ಟು ಮತ್ತೆ ಅದ್ರ ಬಗ್ಗೆ ಸದಾ ಕೇಳ್ತಾನೆ ಇದ್ದರೆ ಕೋಪ ಬರುತ್ತೆ. ಆ ಕೋಪ ಕಡಿಮೆ ಮಾಡ್ಕೊಂಡು ಫೋಕಸ್ ಮಾಡಿದರೆ ಸಕ್ಸಸ್, ಇಲ್ಲಾಂದರೆ ಕಿರಿಕಿರಿಯಿಂದ ಸಕ್ಸಸ್. ಮಾಡೋದು ಮಾಡ್ತೀರಾ, ಬೈಕೊಂಡು ಮಾಡಿದ್ರು ಅಂತಾರಲ್ಲ, ಹಾಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸಮಾಧಾನವಾಗಿರಿ. ಬಿಸ್ನೆಸ್ಸಲ್ಲಿ ಹಣ ಕಡಿಮೆ ಬರ್ತಕ್ಕಂಥ ತೋರಿಸ್ತಾ ಇದೆ, ಆದರೆ ಅತಿ ಹೆಚ್ಚು ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ವಿಪರೀತ ಲಾಭ ಆಗ್ತಕ್ಕಂಥದ್ದು. ಹಾಗೆ ಮದುವೆ ಜೀವನದಲ್ಲಿ ತನ್ನಿಂದ ತಾನೇ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು, ಬೇಕು ಅಂತಲೇ ಕಾಲೆಳೆಯೋದು, ಕಿರಿಕ್ ಮಾಡ್ಕೊಳ್ಳೋದು, ಸಪ್ರೇಷನ್ ತೊಗೊಳ್ಳೋದು, ಕೋರ್ಟ್ ಕೇಸ್ಗೆ ಹಾಕ್ತೀನಿ ಅನ್ನೋದು, ಸ್ವಲ್ಪ ಈ ರೀತಿ ದಿಮಾಕ್ ಮಾತುಗಳು ಜಾಸ್ತಿ ಆಗ್ತಕ್ಕಂಥದ್ದು ಅಹಂಕಾರದಿಂದ ತೋರಿಸ್ತಾ ಇದೆ. ಸಮಾಧಾನವಾಗಿರಿ. ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಲ್ಲ ನಿಮ್ಮ ಪಾರ್ಟ್ನರ್ ಹಂಗಾಗ್ಬೋದು. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅಹಂನಿಂದ ಮುರಿದು ಬೀಳ್ತಕ್ಕಂಥದ್ದು, ಅಥವಾ ಪರ್ಸನಾಲಿಟಿ ನಂಗೆ ಇಷ್ಟ ಆಗ್ತಾಯಿಲ್ಲ, ಮುರಿದು ಬೀಳ್ತಕ್ಕಂಥ ಸಾಧ್ಯತೆ. ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ. ಹೆಚ್ಚು ತಲೆಭಾರ, ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬ್ಲಡ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸ್ವಲ್ಪ BP ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ, ಕೋಪ ಜಾಸ್ತಿ ಆಗುತ್ತೆ. ವಿಪರೀತ ಕೋಪ ಈ 2 ತಿಂಗಳು ಮಿಥುನ ಲಗ್ನದವ್ರಿಗೆ. ಕೋಪ ಕಡಿಮೆ ಮಾಡ್ಕೊಂಡು ಹೋಗಿ. ನೆಕ್ಸ್ಟು ಕರ್ಕಾಟಕ ಲಗ್ನದವ್ರಿಗೆ ಹೇಗಿರುತ್ತೆ? ಕುಜನ ಪ್ರವೇಶ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಇದು ಸ್ವಲ್ಪ, ಅಲ್ಲೂ ಚೆನ್ನಾಗಿಲ್ಲ ಇಲ್ಲೂ ಚೆನ್ನಾಗಿಲ್ಲ ಅಂದರೆ ಹೊಡೆಯುತ್ತೆ. ಎಜುಕೇಷನ್ನು ಓದಿದ್ದೆಲ್ಲ ಮರ್ತೋಗ್ಬಿಡುತ್ತೆ, ಅಂಥ ಒಂದು ಕಾಂಬಿನೇಷನ್. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಪ್ರೆಷರ್ ಲೋಡು, ವಿಪರೀತ ಪ್ರೆಷರು. 3 ಜನ ಮಾಡೋ ಕೆಲಸನ ಒಬ್ಬರಿಗೆ ಕೊಟ್ಬಿಡ್ತಾರೆ. ಸ್ವಲ್ಪ ಕಿರಿಕಿರಿ ಕೆಲಸದಲ್ಲಿರೋರಿಗೆಲ್ಲ ತೋರಿಸ್ತಾ ಇದೆ. ಅಥವಾ ಹೊಸ ಜಾಬ್ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಜಾಬ್ ಸಿಗಲ್ಲ, ಸ್ಯಾಲ್ರಿ ಕಡಿಮೆ ಕೊಡ್ತೀನಿ ಅಂತಾರೆ. ಇವು ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ 2 ತಿಂಗಳು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಲಾಸ್ ಆಗುತ್ತೆ, ನೋಡ್ಕೊಂಡು ಮಾಡಿ. ನಿಮ್ಮ ಜಾತಕ ಚೆನ್ನಾಗಿದ್ರೆ ಇದೊಂದು 20% ಲಾಸ್ ಮಾಡುತ್ತೆ ಅಷ್ಟೇ. ಬಟ್ ಜಾತಕನೂ ಲಾಸಲ್ಲಿದೆ, ಗೋಚಾರನೂ ಲಾಸ್ ಬಂದಿದೆ, ಓಡಿಸ್ಕೊಂಡು ಹೋಗ್ತೀರಾ. ಸ್ವಲ್ಪ ಹುಷಾರಾಗಿರ್ಬೇಕು 2 ತಿಂಗಳು. ಹಾಗೆ ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಸೆಟ್ ಆಗದೆ ಇರತಕ್ಕಂಥದ್ದು, ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇಂಥರೇ ಬೇಕು ಅಂತ ರಿಜೆಕ್ಟ್ ಮಾಡ್ತಕ್ಕಂಥದ್ದು ನೀವು ಮಾಡ್ತೀರಾ, ಇಲ್ಲ ಅವ್ರು ಮಾಡ್ತಾರೆ. ಮದುವೆ ಜೀವನದಲ್ಲಿ ಗಲಾಟೆಗಳು ಜಾಸ್ತಿ ಆಗುತ್ತೆ, ಸಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆರೋಗ್ಯ ಕೆಟ್ಟೋಗುತ್ತೆ, ಸ್ವಲ್ಪ ಪೆಟ್ ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಗಾಯ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕರ್ಕಾಟಕ ಲಗ್ನದವ್ರಿಗೆ ತೋರಿಸ್ತಾ ಇದೆ. ಕೋಪ ಜಾಸ್ತಿ ಆಗುತ್ತೆ, ಹೆವಿ ಹೀಗೋ, ಸಣ್ಣ ಪುಟ್ಟದಕ್ಕೂ ಹೀಗೋ ಸ್ವಲ್ಪ ಹೆಚ್ಚಾಗಿದೆ. ಸ್ವಲ್ಪ ಹಣಕಾಸು ಖರ್ಚಾಗ್ತಕ್ಕಂಥ ಸಮಯ. ಲೈಫ್ ಸ್ಟೈಲ್ಗೆ, ಅದು ಯಾವುದೇ ವಿಚಾರಕ್ಕಾಗಿರ್ಬೋದು, ಏನೋ ಒಂದು ಲೈಫ್ ಸ್ಟೈಲ್ಗೆ ಹಣ ಸಿಕ್ಕಾಬಟ್ಟೆ ಖರ್ಚು ಮಾಡ್ತಕ್ಕಂಥದ್ದು, ಯಾವುದೋ ಒಂದು ವಿಷಯಕ್ಕೆ, ಸ್ಟೇಟಸ್ ವಿಚಾರಕ್ಕಾಗಿರ್ಬೋದು,
ನಾವೊಂದು ಸ್ಟ್ಯಾಂಡರ್ಡ್ ಆಗಿದ್ದೀವಿ, ನಂಗೆ ಈ ಪದಾರ್ಥ ಬೇಕು ಆ ಪದಾರ್ಥ ಬೇಕು ಅಂತ ತೊಗೊಳ್ಳೋದು, ಸ್ಟೈಲ್ ಮಾಡೋಕ್ಕೆ ಅದು ಬೇಕು ಇದು ಬೇಕು ಅಂತ ತೊಗೊಳ್ಳೋದು. ಬಟ್ ಖರ್ಚುಗಳ 2 ತಿಂಗಳಾಗುತ್ತೆ. ಈ 2 ತಿಂಗಳು ಸಿಕ್ಕಾಬಟ್ಟೆ ದುಡ್ಡು ಖರ್ಚು ಮಾಡಿರ್ತೀರ ಈ ವರ್ಷ ತೊಗೊಂಡ್ರೆ, ನೋಡ್ಕೊಳ್ಳಿ. ನೆಕ್ಸ್ಟು ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ತಲೆನೋವು ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಊಟ ನೋಡ್ಕೊತೀನಿ, ಸ್ವಲ್ಪ ಸಾತ್ವಿಕ ಆಹಾರ ತಿಂದರೆ ಒಳ್ಳೆಯದು. ತಾಮಸಿಕ ಆಹಾರ ತಿಂದರೆ ಆರೋಗ್ಯಕ್ಕೆ ಕೆಟ್ಟು ಹಾಸ್ಪಿಟಲ್ ವಿಸಿಟ್ಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಕರ್ಕಾಟಕ ಲಗ್ನದವರಿಗೆ ತೋರಿಸ್ತಾ ಇದೆ. ಹಾಗೆ ನೆಕ್ಸ್ಟು ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿ ಮಾಡ್ತಕ್ಕಂಥದ್ದು ತೋರಿಸ್ತದೆ. ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು, ಡಿಸಿಷನ್ ತೊಗೊಳ್ಳಿ ಉತ್ತಮವಾಗಿರ್ತಕ್ಕಂಥ ಟೈಮ್ ತೋರಿಸ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ. ಚೇಂಜ್ ಆಫ್ ಜಾಬು ಅಥವಾ ಚೇಂಜ್ ಆಫ್ ಅಲ್ಲೇ ಪ್ಲೇಸ್ಮೆಂಟು, ಏನೋ ಒಂದು ಚೇಂಜ್ ಆಫ್ ಕೋರ್ಸು ಮಾಡೋರಿಗೆ ಎಕ್ಸಲೆಂಟ್. ಬಿಸ್ನೆಸ್ ಮಾಡತಕ್ಕಂಥವ್ರಿಗೆ ಒಳ್ಳೆ ಲಾಭಕರವಾಗಿರ್ತಕ್ಕಂಥ ದುಡ್ಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ನಾವು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಗಾಡಿ ತೊಗೋಬೇಕು, ಏನಾದ್ರು ವೆಹಿಕಲ್ ತೊಗೋಬೇಕು ಅನ್ನೋರಿಗೆ ಎಕ್ಸಲೆಂಟ್ ಟೈಮ್. ಹಾಗೆ ಮದುವೆ ಜೀವನದಲ್ಲಿ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ತುಂಬ ಎಕ್ಸಲೆಂಟ್ ಆಗಿರ್ತಕ್ಕಂಥ ಆರೋಗ್ಯ. ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ದೈವ ಬಲ ಜಾಸ್ತಿ ಆಗುತ್ತೆ. ಸಮಸ್ಯೆಗಳು ಏನೇ ಇದ್ದರೂ ಸಾಲ್ವ್ ಆಗ್ತಕ್ಕಂಥ ಒಂದು 2 ತಿಂಗಳಾಗುತ್ತೆ. ನೆಕ್ಸ್ಟ್ ಹಾಗೆ ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ನೇಮ್ ಆ್ಯಂಡ್ ಫೇಮು, ಏನೇ ಟೆಕ್ನಿಕಲ್ ಎರರ್ ಇರಲಿ, ಅಪವಾದ ಅವಮಾನಗಳಿರಲಿ, ನೇಮ್ ಆ್ಯಂಡ್ ಫೇಮ್ ಬರುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಷ್ಟೇ ಟೆನ್ಷನ್ ಇರಲಿ, ಹೊಗಳಿಕೆಗಳು ಬರ್ತಕ್ಕಂಥದ್ದು, ಪ್ರಶಸ್ತಿಗಳು ಬರ್ತಕ್ಕಂಥದ್ದು, ಏನೋ ಅವಾರ್ಡ್ ಅಂತಾರಲ್ಲ, ಈ ತಿಂಗಳು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಏನೋ ಒಂದು ಅವಾರ್ಡ್ ಕೊಡ್ತಾರೆ, ಏನೋ ಒಂದು ಗಿಫ್ಟ್ ಕೊಡ್ತಾರೆ ಅಂತಾರಲ್ಲ, ಆ ರೀತಿ ಒಂದು ತಿಂಗಳು. ಸಣ್ಣ ಪುಟ್ಟ ಬ್ಯಾಡ್ ನೇಮ್ ಬರುತ್ತೆ, ಅದನ್ನು ಎದುರಿಸಿ ನಿಂತರೆ ಅವಾರ್ಡ್ ಸಿಗ್ತಕ್ಕಂಥದ್ದು. ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ, ವಿಪರೀತ ಮನಸ್ಸಿಗೆ ಚುಚ್ಚೋ ಮಾತುಗಳು, ಅಹಂಕಾರದ ಮಾತುಗಳು, ಹೀಗೋ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಮಾಧಾನವಾಗಿರಿ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಕೋಪ ತಾಪಕ್ಕೊಳಗಾಗಿ ಆರೋಗ್ಯ ಕೆಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸಮಾಧಾನ. ನೆಕ್ಸ್ಟ್ ತುಲಾ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿರ್ತಕ್ಕಂಥದ್ದು, ಅಂದರೆ ಸಾಧಾರಣ ಉತ್ತಮ ಅಂತ ಕರಿತೀವಿ. ಜಾಬಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ತುಂಬ ಸಾಧಾರಣವಾಗಿರ್ತಕ್ಕಂಥದ್ದು ಮೀಡಿಯಮ್ ಆಗಿದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅಲ್ಲೂ ಕೂಡ ಮೀಡಿಯಮ್ಮಾಗಿ ಹಣ ಬರ್ತಕ್ಕಂಥದ್ದು, ಲಾಸ್ ಆಗಲ್ಲ, ಅತಿ ಹೆಚ್ಚು ಪ್ರಾಫಿಟ್ಟು ಬರಲ್ಲ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದೆ, ಇದು ಆ್ಯಡಾನಾಗಿ ಪ್ರಾಫಿಟ್ ಕೊಟ್ಬಿಡುತ್ತೆ, ಇಲ್ಲ ಸ್ವಲ್ಪ ಮೀಡಿಯಮ್ಮಾಗಿ ಕೊಡುತ್ತೆ. ಮದುವೆ ಜೀವನದಲ್ಲಿ ಉತ್ತಮ, ಎಕ್ಸಲೆಂಟು. ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ, ಹಿರಿಯರಿಂದ ಸಾಲ್ವ್ ಆಗುತ್ತೆ. ಹೊಸ ವಧು ವರರನ್ನ ಹುಡುಕ್ತಾ ಇದ್ದರೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತುಂಬ ಸ್ಟ್ರಾಂಗಾಗಿ ಈ 2 ತಿಂಗಳಲ್ಲಿ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದರ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ, ಕಡಿಮೆ ಆಗುತ್ತೆ, ಆರಾಮಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ವೃಶ್ಚಿಕ ಲಗ್ನದವ್ರಿಗೆ ಕಿರಿಕಿರಿ ಈ 2 ತಿಂಗಳು. ಎಜುಕೇಷನ್ ಅಬ್ಸ್ಟೆಕಲ್ಲು, ಓದೋಕ್ಕೆ ಮನಸ್ಸಾಗಲ್ಲ, ಕಾಲೇಜಿಗೆ ಸ್ಕೂಲ್ಗೆ ಹೋಗೋಕ್ಕೆ ಬಂಕ್ ಹೊಡಿತಕ್ಕಂಥದ್ದು, ಅಲ್ಲೂ ಮನಸ್ಸಾಗಲ್ಲ. ಹೆಚ್ಚು ನೆಗೆಟಿವ್ ಆಗ್ತಕ್ಕಂಥ ಸಾಧ್ಯತೆ, ನೆಗೆಟಿವ್ ಆಗಿ ಇರಬೇಡಿ, ಅವಾಗ ಪಾಸಿಟಿವ್ ಆಗುತ್ತೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನಗಳು ಅಪವಾದಗಳು ಬರ್ತಕ್ಕಂಥದ್ದು, ತನಗೆ ತಾನೇ ಗುಂಡಿಗೆ ಬಿದ್ದು ಏನೋ ಒಂದು ಕೆಟ್ಟ ಹೆಸರು ತೊಳ್ತಕ್ಕಂಥದ್ದು ತೋರಿಸ್ತದೆ. ಸುಮ್ಮನಿರಿ, ನೀವೇ ಹಾಕ್ಕೊಳ್ಳೋದು. ಏನೋ ಕೆಲಸ ಮಾಡ್ತೀನಿ ಅಂತ ಹೋಗ್ತೀರಾ, ಫೇಲ್ಯೂರ್ ಆಗುತ್ತೆ, ನಿಂದನೇ ಕಾರಣ ಆಗುತ್ತೆ. ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ಟಕ್ ಆಗುತ್ತೆ, ಸ್ವಲ್ಪ ಲಾಸ್ ಆಗುತ್ತೆ, 20% ಉಳಿದಿದ್ದು ನಿಮ್ಮ ಜಾತಕ. ಮದುವೆ ಜೀವನದಲ್ಲಿ ವಿಪರೀತ ಕಿರಿಕಿರಿ ತೋರಿಸ್ತಾ ಇದೆ, ಗಲಾಟೆ ತೋರಿಸ್ತಾ ಇದೆ, ಅವಮಾನ, ಒಡೆದಾಟ, ಕೋರ್ಟ್ ಕೇಸು ಎಲ್ಲ ತೋರಿಸ್ತಾ ಇದೆ. ಸಮಾಧಾನವಾಗಿದ್ದರೆ ಸಾಲ್ವ್ ಆಗ್ಬೋದು, ಜಗಳ ಬಂದರೆ ಜಾಸ್ತಿ ಆಗ್ಬೋದು. ಸೈಲೆಂಟಾಗಿ ಸಾಲ್ವ್ ಮಾಡ್ಕೊಳ್ಳಿ. ಆರೋಗ್ಯ ಕೆಟ್ಟೋಗುತ್ತೆ, ಸ್ವಲ್ಪ ಆಕ್ಸಿಡೆಂಟ್ ಸಣ್ಣ ಪುಟ್ಟ ತೋರಿಸ್ತಾ ಇದೆ. ವೃಶ್ಚಿಕ ಲಗ್ನ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಮನೇಲೆ ಬಿದ್ದಿದ್ದು ಮೂಳೆ ಗೀಳನೋ ಮುರ್ಕೊಳ್ಳೋದು ಸಣ್ಣ ಪುಟ್ಟದಾಗಿ ತೋರಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿದ್ದರೂ ಜೋರಾಗಿ ಹೊಡೆಯುತ್ತೆ. ಜಾತಕ ಚೆನ್ನಾಗಿದೆ ಅಂದರೆ ಇದೆಲ್ಲ ಸಣ್ಣ ಪುಟ್ಟದಾಗಿ ಸ್ವಲ್ಪ ಎಲ್ಲೋ ಒಂದು ಕಡೆ ಬಾಡಿನಲ್ಲಿ ಬ್ಲಡ್ ಬರ್ತಕ್ಕಂಥದ್ದು ತೋರಿಸುತ್ತೆ, ಸಣ್ಣದ್ದು ಆಗಿರ್ಬೋದು. ನೆಕ್ಸ್ಟ್ ಧನುರ್ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ, ಸಾಧಾರಣವಾಗಿದೆ. ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಹೊರಗಡೆ ಸುತ್ತಾಡಬೇಕು, ಖರ್ಚು ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಗುಡ್, ಸ್ವಲ್ಪ ಪ್ರೆಜರ್ ಲೋಡ್ ಇರುತ್ತೆ. ಗುಡ್ ಇದೆ, 7ನೇ ಮನೆ. ಸ್ವಲ್ಪ ಕಿರಿಕಿರಿ ಸಣ್ಣ ಪುಟ್ಟದಾಗಿರ್ತಕ್ಕಂಥದ್ದು, ಟೆಕ್ನಿಕಲ್ ಎರರ್ ಅಂತ ಹೇಳ್ತೀವಲ್ಲ, ಆ ರೀತಿ ಬರ್ತಕ್ಕಂಥದ್ದು ತೋರಿಸುತ್ತೆ. ಮ್ಯಾನೇಜ್ ಮಾಡ್ಕೊಳ್ಳಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ
ರೊಟೇಷನ್ ಆಗ್ತಾ ಇರುತ್ತೆ, ಇಲ್ಲ ಅಂತಲ್ಲ. ಸಡನ್ ಲಾಸು, ಅದ್ರ ಜೊತೆಗೆ ಒಂಥರ ಮೀಡಿಯಮ್ಮಾಗಿ ನಡೀತಕ್ಕಂಥದ್ದು. ಮತ್ತೆ ಮತ್ತೆ ಇನ್ವೆಸ್ಟ್ಮೆಂಟು, ದುಡ್ಡು ಬಂದಿದ್ದು ಮತ್ತೆ ಖರ್ಚು, ಮತ್ತೆ ಯಾರೋ ಬಂದು ಕಿತ್ಕೊಂಡು ಹೋಗ್ತಕ್ಕಂಥದ್ದು ಹೆಚ್ಚು ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ಉತ್ತಮವಾಗಿದೆ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಸೆಟ್ ಆಗ್ತಕ್ಕಂಥ ಸಾಧ್ಯತೆ, ಲವ್ ಮ್ಯಾರೇಜ್ ಆಗ್ತಕ್ಕಂಥ ಸಾಧ್ಯತೆ, ಅಥವಾ ಮನೇಲಿ ಮಾತಾಡಬೇಕು ಅನ್ನೋರಿಗೆ ಸ್ವಲ್ಪ ಶುಭಕರವಾಗಿರ್ತಕ್ಕಂಥ ಟೈಮ್. ಆರೋಗ್ಯ ಸ್ವಲ್ಪ ಮೀಡಿಯಮ್ ಆಗಿದೆ, ಸಾಧಾರಣ. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಯಾರು ಮನೆ ಲೋನ್ ತೊಗೋಬೇಕು ಅನ್ನೋರಿಗೆ ಲೋನ್ ಸಿಗುತ್ತೆ, ಮನೆ ಕಟ್ಟಬೇಕು ಅನ್ನೋರಿಗೆ ಎಕ್ಸಲೆಂಟು, ಗಾಡಿ ತೊಗೋಬೇಕು ಅನ್ನೋರಿಗೆ ಎಕ್ಸಲೆಂಟು, ಸೈಟ್ ರಿಜಿಸ್ಟ್ರೇಷನ್ನು ಅಥವಾ ಸೈಟ್ ತೊಗೊಳ್ಳೋರಿಗೆ ಎಕ್ಸಲೆಂಟು. ಒಟ್ಟು ಮನೆ ವಿಚಾರದಲ್ಲಿ, ಗಾಡಿ ವಿಚಾರದಲ್ಲಿ ಎಕ್ಸಲೆಂಟ್. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ತೀರಾ, ಕಾನ್ಸಂಟ್ರೇಷನ್ ಮಾಡಿದರೆ ತುಂಬ ಚೆನ್ನಾಗಾಗ್ತಕ್ಕಂಥದ್ದು ಎಜುಕೇಷನ್ನು ತೋರಿಸ್ತಾ ಇದೆ. ಸೊ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮು. ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ, ಇಂಕ್ರಿಮೆಂಟ್ ಟೈಮ್ ಇದ್ದರೆ ನಿಮ್ಮ ಆಫೀಸಲ್ಲಿ ಇಂಕ್ರಿಮೆಂಟ್ ಆಗುತ್ತೆ. ಹಾಗೆ ಬಿಸ್ನೆಸ್ ವಿಚಾರದಲ್ಲಿ, ಬಿಸ್ನೆಸ್ಸಲ್ಲಿ ವಿಪರೀತ ದುಡ್ಡು ಬರ್ತಕ್ಕಂಥದ್ದು ತೋರಿಸ್ತದೆ. ಎಸ್ಪೆಷಲಿ ರಿಯಲ್ ಎಸ್ಟೇಟು, ಟೀಚಿಂಗ್, ಟ್ಯೂಷನ್ಸ್ ಮಾಡೋರಿಗೆ ವಿಪರೀತ ದುಡ್ಡು. ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ, ಸಿಕ್ಕಾಬಟ್ಟೆ ಗಲಾಟೆ, ಸಪ್ರೇಷನ್ ಆಗೋ ಸಾಧ್ಯತೆ, ಗಲಾಟೆ ಜೋರು ಮಟ್ಟದಲ್ಲಿ ಆಗತಕ್ಕಂಥ ಸಾಧ್ಯತೆ, ಸುಮ್ಮನೆ ಬಿಡಿ. ಆರೋಗ್ಯ ಚೆನ್ನಾಗಿಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಆಕ್ಸಿಡೆಂಟು, ಸಣ್ಣ ಪುಟ್ಟ ರೋಗ ಬಾಧೆಗಳು ಕಾಡ್ತಕ್ಕಂಥದ್ದು ತೋರಿಸ್ತಾ ಇದೆ, ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ, ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಸೋಂಬೇರಿತನ ಬಿಟ್ಟು ಓದಬೇಕು. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಸೆಲೆಕ್ಟಿವ್ ಇರ್ತೀರ, ಸ್ಯಾಲ್ರಿ ಜಾಸ್ತಿ ಬೇಕು, ಒಳ್ಳೆ ಜಾಬ್ಗೆ ಹೋಗಬೇಕು, ಚೇಂಜ್ ಆಗಬೇಕು ಅನ್ನೋ ಮೈಂಡ್ಸೆಟ್ಟೇ ಹೆಚ್ಚಾಗಿರುತ್ತೆ 2 ತಿಂಗಳು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ರೊಟೇಷನ್ ಆಗಲ್ಲ, ಸ್ವಲ್ಪ ದುಡ್ಡು ಕಡಿಮೆ ಬರುತ್ತೆ, ನಿಮಗೆ ದುಃಖ ಬಿಡಲ್ಲ, ಎಕ್ಸ್ಪೆಕ್ಟೇಷನ್ ದುಃಖ ಅಂತ ಕರಿತೀವಿ, ಅದು ಬಿಡೋದಿಲ್ಲ. ಸೊ ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಈಗೋ ಕ್ಲಾಶು, ಸಪ್ರೇಷನ್ ಆಗೋ ಸಾಧ್ಯತೆ, ಮನೇಲಿದ್ದು ಬೇರೆ ಬೇರೆ ಮಲ್ಕೊಳ್ಳೋ ಸಾಧ್ಯತೆ, ಸ್ವಲ್ಪ ಮದುವೆ ಜೀವನದಲ್ಲಿ ಕಿರಿಕಿರಿ, ಡೌಟ್ ಜಾಸ್ತಿ ಆಗುತ್ತೆ, ಪಾರ್ಟ್ನರ್ ಮೇಲೆ ಡೌಟ್. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ಆರೋಗ್ಯ. ಕುಂಭಲಗ್ನ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಹಾಗೆ ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಮದುವೆ ಕ್ಯಾನ್ಸಲ್ ಆಗ್ತಕ್ಕಂಥದ್ದು, ನೀವೊಪ್ಪಲ್ಲ ಇಲ್ಲ ಅವರಪ್ಪಲ್ಲ, ಅವ್ರು ರಿಜೆಕ್ಟ್ ಮಾಡ್ತಾರೆ ಇಲ್ಲ ನೀವು ರಿಜೆಕ್ಟ್ ಮಾಡ್ತೀರೋ, ಇಂಥರೇ ಬೇಕು ಅಂತ ಸೆಲೆಕ್ಟಿವ್ ಆಗಿ ಕೂತ್ಕೊಂಡು ಮದುವೆ ಆಗದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮವಾಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ ಆಲಸ್ಯದಿಂದ ಕೆಲಸ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ವಿಚಾರದಲ್ಲಿ ಸಾಧಾರಣ ಮಟ್ಟದ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು, ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು, ಅತ್ತೆ ವಿಚಾರಕ್ಕೋ ಅಮ್ಮನ ವಿಚಾರಕ್ಕೋ ಜಗಳ ಆಡ್ತಕ್ಕಂಥದ್ದು ತೋರಿಸ್ತಾ ಇದೆ, ಬಟ್ ಸಾಲ್ವ್ ಆಗುತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ, ಮತ್ತೆ ಸಾಲ್ವ್ ಆಗುತ್ತೆ. ಈ ರೀತಿ ಇರತಕ್ಕಂಥದ್ದು. ಇಷ್ಟು ಕುಜನ ಪ್ರವೇಶದ ಫಲಗಳು ಈ 2 ತಿಂಗಳು ನಿಮ್ಮ ದಶಾಭುಕ್ತಿ ನಡೀತಾ ಇದ್ದರೆ 20% ಅಪ್ಲೈ ಆಗುತ್ತೆ. ನಿಮ್ಮ ಜಾತಕ ಉಳಿದಿದ್ದು ಭಗವಂತ ನಿಮ್ಮ ಪ್ರಯತ್ನಕ್ಕೆ ಫಲ ಕೊಡ್ತಾನೆ. ಸೊ ಇನ್ನೊಂದು ದಿನ ಈ ಹಣೆ ಬರೋದ ಬಗ್ಗೆ ಮಾತಾಡೋಣ. ಯಾವ ರೀತಿ ಪ್ರಯತ್ನ, ಯಾವ ರೀತಿ ಲಾಭ, ಯಾವ ರೀತಿ ಹಣ, ಇದ್ರ ಬಗ್ಗೆ ಒಂದಿನ ಮಾತಾಡೋಣ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.